ಕಂದಮ್ಮ, ಹೇಗಿದ್ದೀಯಾ? ಹೇಗಿದೆ ನಿನ್ನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ? ಯಾರಾದರೂ ಒಂದು ಸ್ವಲ್ಪ ಸಮಾಧಾನ ಮಾಡೋರು ಸಿಕ್ಕರೆ ಸಾಕು, ಅಥವಾ ನಮ್ಮ ನೋವನ್ನು ಕೇಳೋರು ಸಿಕ್ಕರೆ ಸಾಕು ಅಂತ ಅಷ್ಟು ಮನಸ್ಸು ತುಂಬಾ ನೊಂದು ಬಿಟ್ಟಿದೆ ಅಲ್ವಾ? ಆ ಎಲ್ಲ ನೋವುಗಳಿಗೂ ಇಲ್ಲಿ ಸಾಂತ್ವನ ಖಂಡಿತ ಇದೆ. ಅದೇನೇ ನೋವಿರಲಿ, ನೀನು ಮಾನಸಿಕವಾಗಿ ದೈಹಿಕವಾಗಿ ಗಟ್ಟಿಯಾಗಿರು. ಸಮಯ ಎಲ್ಲವನ್ನೂ ಸರಿಪಡಿಸುತ್ತೆ. ನಂಬಿಕೆ ಇರಲಿ, ಭರವಸೆ ಇರಲಿ. ಜೊತೆಗೆ ನಿನ್ನ ಕರೆಕ್ಟಾಗಿ ಟಿಫನ್ನು ಊಟ ಕರೆಕ್ಟಾಗಿ ನಿದ್ದೆ ಮಾಡು. ಅದೆಂಥದೇ ಚಿಂತೆ ಇರಲಿ, ಸುತ್ತು ಹಿಂಸೆ ಮಾಡೋರು, ಚಿತ್ರಹಿಂಸೆ ಮಾಡೋರು, ಕೊಂಕು ಮಾತಾಡೋರು, ನೋವು ಕೊಡೋರು, ಕಣ್ಣೀರು ಹಾಕ್ಸೋರು, ಗೋಳು ಕೊಡೋರು, ಏನೇ ಇರಲಿ ಆ ಎಲ್ಲರಿಗೂ ಆ ಎಲ್ಲ ಯಾವುದಕ್ಕೂ ನೀನು ರಿಯಾಕ್ಟ್ ಮಾಡಬೇಡ. ನಿನ್ನ ಕೆಲಸದ ಮೇಲೆ ನೀನು ಫೋಕಸ್ ಮಾಡಿ, ನಿನ್ನ ಕೆಲಸದಲ್ಲಿ ನೀನು ಯಶಸ್ಸನ್ನು ಕಂಡು ಆ ಕೆಲಸದ ಮೂಲಕ ಅವ್ರಿಗೆ ಉತ್ತರ ಕೊಡು. ಅವ್ರಿಗೆ ನೀನು ಆ ಬೊಗಳೋ ನಾಯಿಗಳಿಗೆಲ್ಲ ಕಲ್ಲಾಕ್ತಾ ಕೂತ್ಕೊಂಡ್ರೆ ಇಡೀ ಬದುಕು ಪೂರ್ತಿ ಕಲ್ಲಾಕೋ ನಾಯಿಗಳಿಗೆ ಆನ್ಸರ್ ಮಾಡೋದೇ ಆಗಿಬಿಡುತ್ತೆ. ಹಾಗಾಗಿ ನಿನ್ನ ಬದುಕನ್ನು ಆ ಒಂದು ನಿಟ್ಟಿನಲ್ಲಿ ವ್ಯರ್ಥ ಮಾಡ್ಕೊಳ್ಬೇಡ. ಹಾಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳದೇ ಇರೋರಿಗೆ ಅರ್ಥ ಮಾಡ್ಕೊಳ್ಳಿ ಅಂತೆಲ್ಲ ಬೇಡ್ಕೊಂಡು ನಿನ್ನ ಸಮಯನ ವ್ಯರ್ಥ ಮಾಡ್ಕೊಳ್ಬೇಡ. ಎಲ್ಲನೂ ಆ ಭಗವಂತನಿಗೆ ಒಪ್ಪಿಸಿ, ನಿನ್ನ ಆಡ್ಕೊಳೋರ್ಗೂ, ನಿನಗೆ ನೋವು ಕೊಡೋರ್ಗೂ, ಕಣ್ಣೀರು ಹಾಕ್ಸೋರ್ಗೂ ಎಲ್ಲರಿಗೂ ಆ ಭಗವಂತನಿಗೆ ಒಪ್ಪಿಸಿ ಮನಸ್ಸನ್ನು ನೆಮ್ಮದಿಯಿಂದ, ಶಾಂತಿಯಿಂದ, ಸಮಾಧಾನದಿಂದ ನಿನಗೆ ನೀನೇ ಎಲ್ಲ ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಬದುಕಲ್ಲಿ ತುಂಬ ಮುಖ್ಯವಾದ ವ್ಯಕ್ತಿ ಅಂದರೆ ಮೊದಲು ನಿನಗೆ ನೀನು ಎಲ್ಲ ಅನ್ನೋದನ್ನು ಮರಿಬೇಡ. ಮೊದಲು ನೀನು ಖುಷಿಯಾಗಿಟ್ಕೋ, ಸಂತೋಷವಾಗಿರು, ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೋ. ಹಾಗೆ ನಿನ್ನ ಕೆಲಸದ ಮೇಲೆ ಫೋಕಸ್ ಮಾಡು, ಹಾರ್ಡ್ ವರ್ಕ್ ಮಾಡು. ಒಂದಲ್ಲ ಒಂದು ದಿನ ಹಾರ್ಡ್ ವರ್ಕ್ ಮಾಡಿದವರು ಬೆಳೀತಾರೆ. ಯಾಕಂದರೆ ಶ್ರಮ ಪಟ್ಟವ್ರಿಗೆ ಯಾವತ್ತೂ ದೇವರು ಮೋಸ ಮಾಡಲ್ಲ. ಹಾಗೆಯೇ ಇನ್ನೊಂದು, ಬದುಕಲ್ಲಿರುವಂತಹ ಸಮಸ್ಯೆಗಳನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸ್ಕೊ. ಸಮಸ್ಯೆಗಳು ಎಷ್ಟೇ ಇರಲಿ, ಮನಸ್ಸನ್ನು ಶಾಂತಿಯಿಂದ, ನೆಮ್ಮದಿಯಿಂದ, ಸಮಾಧಾನವಾಗಿ ಇಟ್ಕೊಳ್ಳುವಂಥ ಒಂದು ಅಭ್ಯಾಸ ಮಾಡ್ಕೊ. ನಿನ್ನ ಮನಸ್ಸಿನ ಶಾಂತಿ, ನೆಮ್ಮದಿ, ಸಮಾಧಾನವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊ. ಹಾಗೆಯೇ ಕಂದಮ್ಮ, ನೀನು ಹೇಗೆ ಬದುಕಬೇಕಂತಿದೀಯಾ, ನೀನು ಏನು ಅಂದ್ಕೊಂಡಿದೀಯಾ, ಏನಾಗಬೇಕಂತಿದೀಯಾ, ಆ ಎಲ್ಲ ಒಳ್ಳೆಯ ವಿಚಾರಗಳನ್ನು ನೀನು ಯೋಚನೆ ಮಾಡು. ಯಾವುದೇ ಕೆಟ್ಟ ವಿಚಾರಗಳನ್ನ ಯೋಚನೆ ಮಾಡಬೇಡ. ಸದಾಕಾಲ ಒಳ್ಳೆಯ ವಿಚಾರಗಳನ್ನು ಮಾತ್ರ ಯೋಚನೆ ಮಾಡು. ಆಗ ಬದುಕಲ್ಲಿ ಎಲ್ಲವೂ ಒಳ್ಳೆಯದೇ ನಡೆಯುತ್ತೆ. ಸ್ವಲ್ಪ ತಡವಾಗಬಹುದು, ಆದರೆ ಖಂಡಿತ ನೀನು ಬಯಸಿದ್ದು ನಿನಗೆ ಸಿಕ್ಕೇ ಸಿಗುತ್ತೆ. ಆ ದಿನ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಮೊದಲು ನಾವು ನಮಗೋಸ್ಕರ ಅದ್ಭುತವಾಗಿ ಜೀವಿಸೋದು, ಅದ್ಭುತವಾಗಿ ಸಂತೋಷವಾಗಿರೋದು, ನೆಮ್ಮದಿಯಿಂದ ಇರೋದು ಕಲ್ತ್ಕೊಳ್ಬೇಕು. ಎಷ್ಟೋ ಜನರಿಗೆ ಊಟ ಮಾಡಿದ್ರ ಅಂತ ಕೇಳೋರಿರಲ್ಲ, ಒಂದು ಹೊತ್ತಿನ ಊಟ ಇರಲ್ಲ, ಹಾಕೊಳ್ಳಿಕ್ಕೆ ಬಟ್ಟೆ ಇರಲ್ಲ. ಹಾಗಾಗಿ ನಿನ್ನ ಹತ್ರ ಏನೆಲ್ಲ ಇದೆ ಆ ಎಲ್ಲದಕ್ಕೂ ನೀನು ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳು. ಸದಾಕಾಲ ಚಿರಋಣಿಯಾಗಿರು ಆ ಭಗವಂತನಿಗೆ. ನೀನೇನೆಲ್ಲ ನನಗೆ ಕೊಟ್ಟಿದೆಯಾ ಭಗವಂತ, ಈ ಜೀವನ ಇರೋವರೆಗೂ ನೀನು ಕೊಟ್ಟಿರೋ ಎಲ್ಲದಕ್ಕೂ ನಾನು ಚಿರಋಣಿ ಅಂತ ಆ ಭಗವಂತನಿಗೆ ಪ್ರತಿ ಕ್ಷಣ ಪ್ರತಿದಿನ ಕೃತಜ್ಞತೆಯನ್ನು ಹೇಳು. ಯಾಕಂದರೆ ಕಷ್ಟದಲ್ಲಿ ಕಷ್ಟ, ಸುಖ, ನೋವು, ನಲಿವು ಏನೆಲ್ಲ ಕೊಟ್ಟರು, ನಮ್ಮ ಸುತ್ತ ಎಷ್ಟೇ ನಮ್ಮ ಕಾಲೆಳೆಯೋರಿದ್ದರು, ಎಷ್ಟೇ ನಮ್ಮನ್ನು ಹಳ್ಳಕ್ಕೆ ಬೀಳ್ಸೋರಿದ್ರು, ಎಷ್ಟೇ ಕಾಡಿಸೋರಿದ್ರು, ಕೈ ಹಿಡಿಯೋಕ್ಕೆ ಅಂತ ಒಬ್ಬ ಖಂಡಿತ ಇದ್ದೇ ಇರ್ತಾನೆ. ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾನೆ. ಹಾಗಾಗಿ ನೊಂದಂತಹ ಎಷ್ಟೇ ನೊಂದಿದ್ರು ಆ ನೋವಿನಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡು. ಮನುಷ್ಯ ಮನಸ್ಸು ಮಾಡಿದ್ರೆ ಆಗದೆ ಇರೋದು ಯಾವುದೂ ಇಲ್ಲ. ಯಾರೆಷ್ಟೇ ಮೋಸ ಮಾಡಿದ್ರು ಕೈ ಹಿಡಿದು ನಡೆಸೋದಕ್ಕೆ ಅಂತ ಒಬ್ಬ ಇದ್ದೇ ಇರ್ತಾನೆ. ನಿನ್ನಲ್ಲಿ ಒಳ್ಳೆತನ ಇತ್ತು ಅಂದರೆ, ಸತ್ಯ, ಧರ್ಮ, ಪ್ರಾಮಾಣಿಕತೆ ಇತ್ತು ಅಂದರೆ, ನಿನ್ನ ಕೆಲಸದ ಮೇಲೆ ನೀನು ಫೋಕಸ್ ಮಾಡಿ ನಿನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ನಿನ್ನ ಕೆಲಸದಲ್ಲಿ ನೀನು ನಿರತನಾಗಿದೆಯಾ ಅಂದರೆ, ಇವತ್ತಲ್ಲ ನಾಳೆ ನಿನ್ನನ್ನು ಹುಡುಕೊಂಡು ಯಶಸ್ಸು ಬಂದೇ ಬರುತ್ತೆ. ಬೊಗಳೋ ನಾಯಿಗಳಿಗೆಲ್ಲ ಆನ್ಸರ್ ಮಾಡ್ತಾ ಕೂತ್ಕೊಂಡು ನಿನ್ನ ಟೈಮ್ ವೇಸ್ಟ್ ಮಾಡ್ತೆ. ಈ ಕ್ಷಣನೇ ಎದ್ದು ನಿನ್ನ ಕೆಲಸವನ್ನು ಶುರು ಮಾಡು. ಖಂಡಿತ ನಿನಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಆ ಭಗವಂತ ಸದಾ ನಿನ್ನ ಜೊತೆ ಇರ್ತಾರೆ. ಮನಸ್ಸಿಗೆ ನೆಮ್ಮದಿ ತಗೋ ಅಂತ ಹೇಳ್ತಾ, ಎಲ್ಲ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೊಂದಂಥ ಮನಸ್ಸಿಗೆ ಈ ವಿಡಿಯೋಸನ್ನು ತಲುಪಿಸಿ. ಥ್ಯಾಂಕ್ ಯು.